ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನಲ್ಲಿ ಯಮನ ಬಿಎಂಟಿಸಿ ಬಸ್ಗಳು ಅಪಘಾತವಾಗಿದ್ದೇಕೆ? ಕೆಆರ್ ಸರ್ಕಲ್ನಲ್ಲಿ ವಾಯುವಜ್ರ ಬಸ್ಗೆ ಹಿಂದಿನಿಂದ ಬಸ್ ಗುದ್ದಿದ್ದೇಗೆ? ಇನ್ನು ಕೆಆರ್ ಸರ್ಕಲ್ನಲ್ಲಿ ರೆಡ್ ಸಿಗ್ನಲ್ ಸಿಗ್ತಿದ್ದಂತೆ ಸಡನ್ ಆಗಿ ವಾಯುವಜ್ರ ನಿಲ್ಲಿಸಿತ್ತ. ಮುಂದೆ ನಿಲ್ಲಿಸ್ತಾ ಇದ್ದಂತೆ ಹಿಂದಿನಿಂದ ಒಂದು ಗುದ್ದಿದ ಎಲೆಕ್ಟ್ರಿಕ್ ಬಸ್ ಮೆಜೆಸ್ಟಿಕ್ ಟು ಅತ್ತಿಬೆಲೆ ಮಾರ್ಗದ 360B ನಂಬರ್ನ ಬಿಎಂಟಿಸಿ ಬಸ್ ಇದಾಗಿದೆ. ಇನ್ನು ಮತ್ತೊಂದು ಎಲೆಕ್ಟ್ರಿಕ್ ಬಿಎಂಟಿಸಿ ಬಸ್ ಕೂಡ ಅತ್ತಿಬೆಲೆಗೆ ಹೋಗ್ತಾ ಇತ್ತು. ಆದ್ರೆ ಇಲ್ಲಿ ಡಿಪೋ ನಂಬರ್ 3 ಮತ್ತು 7ಕ್ಕೆ ಸೇರಿದ ಅಪಘಾತಕ್ಕೀಡಾದ 2 ಬಸ್ಗಳು. ಗುದ್ದಿದ ಎಲೆಕ್ಟ್ರಿಕ್ ಬಸ್ ಹಿಂದೆನೇ ಇದ್ದ ಬೈಕ್ಗಳು, ಕಾರುಗಳು ಬಸ್ನಿಂದ ಅಂತರವನ್ನ ಕಾಯ್ದುಕೊಂಡಿದ್ರಿಂದ ಸರಣಿ ಅಪಘಾತ ಇಲ್ಲಿ ಮಿಸ್ ಆಗಿದೆ. ಇನ್ನು ಒಂದ್ ಕಡೆ ಈಗಾಗಲೇ ಈ ಬೆಂಗಳೂರಿನ ಕೆಆರ್ ಸರ್ಕಲ್ ಬಳಿ ಇಂದು ಬಿಎಂಟಿಸಿ ಬಸ್ಗಳ ನಡುವೆ ಭೀಕರ ಅಪಘಾತ ಸಂಭವಿಸಿರುವಂತದ್ದು. ಟ್ರಾಫಿಕ್ ಸಿಗ್ನಲ್ ನಲ್ಲಿ ನಿಂತಿದ್ದ ಬಿಎಂಟಿಸಿಯ ವಾಯುವಜ್ರ ಎಸಿ ಬಸ್ಸಿಗೆ ಹಿಂಬದಿಯಿಂದ ಬಂದ ಮತ್ತೊಂದು ಸಾಮಾನ್ಯ ಬಿಎಂಟಿಸಿ ಬಸ್ ಅತ್ಯಂತ ವೇಗವಾಗಿ ಬಂದು ಡಿಕ್ಕಿ ಹೊಡೆದಿದೆ. ಈ ಘಟನೆಯಲ್ಲಿ ಚಾಲಕ ಸೇರಿದಂತೆ ಹಲವು ಪ್ರಯಾಣಿಕರಿಗೂ ಕೂಡ ಗಂಭೀರವಾಗಿ ಗಾಯವಾಗಿದೆ. ಇಂದು ಬೆಳಿಗ್ಗೆ ಸುಮಾರು 9 ಗಂಟೆಯ ಸುಮಾರಿಗೆ ಈ ಘಟನೆ ನಡೆದಿರುವಂತದ್ದು. ಈ ಅಪಘಾತದಲ್ಲಿ ಸುಮಾರು 8ರಿಂದ 13 ಪ್ರಯಾಣಿಕರು ಕೂಡ ಗಾಯಗೊಂಡಿದ್ದು 3 ಸ್ಥಿತಿ ಗಂಭೀರವಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನೊಂದು ಚಾಲಕನ ಸ್ಥಿತಿ ಕೂಡ ಗಂಭೀರವಾಗಿರುವಂತದ್ದು. ಸಾಮಾನ್ಯ ಬಸ್ಸಿನ ಚಾಲಕ ಅಭಿನಂದನ್ ಎಂಬುವವರ ಸ್ಥಿತಿಯೂ ಕೂಡ ಇಲ್ಲಿ ಚಿಂತಾಜನಕವಾಗಿದೆ. ಇಂದು ಬೆಳಿಗ್ಗೆ 8 ಗಂಟೆಯ ಸುಮಾರಿಗೆ ಈ ಘಟನೆ ನಡೆದಿರುವಂತದ್ದು.